ರೋಬಸ್ಟಾ ಕಾಫಿದು ಮಾಯಿಶ್ಚರ್ ಚೆಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಮಾಯಿಶ್ಚರ್ ಅಂದ್ರೆ ಎಷ್ಟು ಒಣಗಿದೆ ಅಂತ. ವಾಶಿ ಮಾಡಿ ಆದ್ಮೇಲೆ ಒಂದ್ ಸ್ವಲ್ಪನೇ 5-6 ಸೈಡ್ ತಗೋಬೇಕು, ಒಂದೇ ಸೈಡ್ ತಗೋಬಾರ್ದು. 1 kg ಮೆಜರ್ ಮಾಡೋ ಸ್ಕೇಲ್ ನೇ ತಗೋಬೇಕು. 150 ಬೇಳೆ ಬೇಕು, ಹಾಗಾಗಿ ನಾನು 350 ಚರಿ ತಗೊಂಡಿದ್ದೀನಿ. ಮಿಕ್ಸಿ ಮಾಡ್ಬೇಕು, ತುಂಬಾ ಟೈಮ್ ಬಿಡಬಾರ್ದು. ಅದು ಫುಲ್ ಪುಡಿ ಆದ್ರೆ ಬೇಳೆ ಮತ್ತೆ ಚೆಕ್ ಮಾಡಕ್ ಆಗಲ್ಲ. ಸರಿ ಉಳ್ದಿರೋದ್ನ ಮತ್ತೆ 2ನೇ ರೌಂಡ್ ಮತ್ತೆ ಪುಡಿ ಮಾಡ್ಕೊ. ಈ ತರ ನೀಟಾಗಿ ಕೇರ್ಕೊಬಿಟ್ಟು ಬೇಳೆನ ಸಪರೇಟ್ ಮಾಡ್ಬೇಕು. ಅಕ್ಕಿ ಕೇರೋ ಮರದಲ್ಲಿ ಕೇರ್ಕೊಂಡ್ರೆ ನೀಟಾಗಿ ಆಗುತ್ತೆ. ಈ ತರ ನೀಟಾಗಿ ಬೇಳೆ ಮಾಡ್ಕೋಬೇಕು. ಚರಿ ಇರೋದ್ನ ಮತ್ತೆ ಮಿಕ್ಸಿ ಮಾಡ್ಕೊಂಡು ಇದೇ ತರ ಬೇಳೆ ಇರ್ಬೇಕು. ಪ್ರತಿ ಟೈಮು ಇದೇ ತರ ಮಾಡ್ಕೊಳ್ಳಿ. ಮಿಕ್ಸಿ ಜಾಡ್ನ ಚರಿನ ಪುಡಿ ಮಾಡಕ್ಕೆ ಅಂತಾನೆ ಮಾಡಿಸ್ಕೊ ಬಂದಿರೋದು. ಬೇರೆ ಮಿಕ್ಸಿ ಜಾಡಿಗೆ ಹಾಕಿದ್ರೆ ಫುಲ್ ಪುಡಿ ಆಗುತ್ತೆ. ಎರ್ಕಿರೋ ಬೇಳೆ 150ನೇ ಬರ್ಬೇಕು ವೆಯ್ಟ್. ಕರೆಕ್ಟ್ ಈಗ 150 ಬಂದಿದೆ. ಇಲ್ಲಿಗೆ ಸ್ಕೇಲ್ ಕೆಲಸ ಮುಗೀತು. ಈಗ ನೆಕ್ಸ್ಟ್ ಮಾಯಿಶ್ಚರ್ ಚೆಕ್ ಮಾಡೋ ಮಿಷಿನ್ ನಲ್ಲಿ ಮಾಯಿಶ್ಚರ್ ಚೆಕ್ ಮಾಡಬೇಕು. ಮಾಯಿಶ್ಚರ್ ಚೆಕ್ ಮಾಡೋ ಮಿಷಿನ್ ಡೀಟೇಲ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಮಾಯಿಶ್ಚರ್ ಚೆಕ್ ಮಾಡೋದು ಇನ್ನೂ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹಾಕ್ತೀನಿ. ಇದಕ್ಕೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಇದು ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಸೈಡ್ ಲಾಕ್ ಕೊಟ್ಟಿದ್ದಾರೆ, ಇದು ಕ್ಲೋಸ್ ಮಾಡಕ್ಕೆ ಓಪನ್ ಮಾಡಕ್ಕೆ. ಮೇಲಿಂದ ಬೇಳೆ ಹಾಕ್ದಾಗ ಬಾಕ್ಸ್ ಕ್ಲೋಸ್ ಇರಬೇಕು. ಆಮೇಲೆ ಆ ಕ್ಯಾಪ್ ನ ಓಪನ್ ಮಾಡಬೇಕು. ಈ ತರ ತಕ್ಷಣ ಅಲ್ಲೋಗಿ ಫಿಲ್ ಆಗ್ಬೇಕು. ಫಿಲ್ ಆದ್ಮೇಲೆ ನೀಟಾಗಿ ಜೋಡಿಸ್ಕೊಳ್ಳಿ. ನೀಟಾಗಿ ಜೋಡಿಸ್ಕೋಬೇಕು. ಇದು ಕರೆಕ್ಟ್ 150ನೇ ಇರಬೇಕು ಬೇಳೆ, ಅದಕ್ಕಿಂತ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು. ಮೆಣಸು ಕೂಡ ಮಾಯಿಶ್ಚರ್ ಚೆಕ್ ಮಾಡಬಹುದು ಸೇಮ್ ಮಿಷಿನ್ ಅಲ್ಲೇ. ನೆಕ್ಸ್ಟ್ 6 ಬಟನ್ ನ ಪ್ರೆಸ್ ಮಾಡಬೇಕು. 16.7 ಬಂದಿದೆ. ಇದು ಇನ್ನೂ 2 ದಿನ ಒಣಗಬೇಕು. 14 ಬಂದ್ರೆ ಪಕ್ಕ ಒಣಗಿದೆ ಅಂತ.